ವೋಟ್ ಮಾಡುವುದಕ್ಕೆ ಹಲವಾರು ತಾರಿಯರು ಬರ್ತಾ ಇದ್ದಾರೆ. ಅದರಂತೆ ಈಗಷ್ಟೇ ರಮೇಶ್ ಅರವಿಂದ್ ನಟ ಮತ್ತು ನಟ ಧ್ರುವ ಸರ್ಜಾ ಇಬ್ಬರು ಕೂಡ ಆಗಮಿಸಿದ್ದಾರೆ. ಧ್ರುವ ಸರ್ಜಾ ಅವರು ಪತ್ನಿ ಪ್ರೇರಣಾ ಅವರ ಜೊತೆ ತಾಯಿ ಜೊತೆಗೆ ಬಂದು ವೋಟ್ ಮಾಡಿದ್ದಾರೆ. KR ರಸ್ತೆಯ ಶ್ರೀ ಶಾರದಾ ದೇವಿ ತರಬೇತಿ ಕೇಂದ್ರದಲ್ಲಿ ಅವರು ವೋಟ್ ಮಾಡಿರುವಂಥದ್ದು. ಇದು ನೀವು ನೋಡ್ತಾ ಇರುವಂತಹ ದೃಶ್ಯ. ನಟ ರಮೇಶ್ ಅರವಿಂದ್ ಅವರು ಮತದಾನವನ್ನ ಮಾಡಲಿಕ್ಕಾಗಿ ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಬನಶಂಕರಿಯ BNM ಕಾಲೇಜಿನಲ್ಲಿ ಅವರು ವೋಟನ್ನು ಮಾಡಿದ್ದಾರೆ. ಹಲವಾರು ತಾರಿಯರು ಬೆಳಗಿನಿಂದಲೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಕೆಲವರು ಮಧ್ಯಾಹ್ನದ ನಂತರದಲ್ಲಿ ಅವರ ಸ್ಕೆಡ್ಯೂಲ್ ಬ್ಯುಸಿಯಿಂದನೋ ಮತ್ತೊಂದು ವಿಷಯಕ್ಕೋ ಮಧ್ಯಾಹ್ನದ ನಂತರದಲ್ಲಿ ಬಂದು ವೋಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಂತೆ ಇಬ್ಬರು ಕೂಡ ನಟ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಮತ್ತು ಅವರ ತಾಯಿಯ ಜೊತೆಗೆ ಬಂದು ವೋಟ್ ಮಾಡಿರುವಂತಹ ಒಂದು ಚಿತ್ರಣ. ಮಗದೊಂದು ಕಡೆಯಲ್ಲಿ ನಟ ರಮೇಶ್ ಅರವಿಂದ್ ಅವರು ಬಂದಿದ್ದಾರೆ. ಅವರು ಕೂಡ ವೋಟನ್ನು ಮಾಡಿದ್ದಾರೆ. ನೀವು ಕೂಡ ವೋಟ್ ಮಾಡಿ ಅನ್ನುವಂತಹ ಸಂದೇಶವನ್ನ ಅವರ ಫಾಲೋವರ್ಸ್ಗೆ ಕೊಡ್ತಾ ಇರುವಂತಹದ್ದು. ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು, ಇದೆಲ್ಲರೂ ಹೇಳ್ತಾರೆ. ಆ್ಯಂಡ್ ಆಲ್ಸೋ ನಮ್ಮ ಬೂತಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಇವಾಗ ನಾನು ಕೇಳಿದ್ದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದು ವೋಟ್ ಮಾಡೋದೇ ಇಂಪಾರ್ಟೆಂಟ್. ಇಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜಾ ತಗೊಂಡಿದ್ರು ವೋಟ್ ಮಾಡಬೇಕು ಅಂತ. ಆ ಥರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರೂ ಅವ್ರವ್ರ ನೇಟಿವ್ಗೆ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಸಿನಿಮಾಗಳ ಮೂಲಕ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಹೇಳ್ತೀರಿ. ಹೇಳಿಲ್ವಲ್ಲ ನಾನು. ರಿಯಲ್ ಲೈಫ್ ಅಲ್ಲಿ ಇಲ್ಲ ಹೇಳೇ ಇಲ್ವಲ್ಲ ನಾನು. ಯಾವ ಆಂಗಲ್ ಅಲ್ಲೂ ಬಂದು ಹೋಗಿರಲ್ಲ. ಜವಾಬ್ದಾರಿಯಾಗಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್ ಎಲ್ರಿಗೂ. 6 ಗಂಟೆವರೆಗೂ ಬೂತ್ ಎಲ್ಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಒಂದು ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದು. ನಾವೆಲ್ಲರೂ ಮತ ಚಲಾಯಿಸೋದು ಅನಿಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತಾನೇ ಪೇಪರ್ಲಿ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ. 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ. 17 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ. 9 ಓಟಲ್ಲಿ ಒಬ್ರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದರೆ ಒಂದು ಕುಟುಂಬ ನೀವು ವೋಟ್ ಮಾಡಿಲ್ಲ ಅಂದರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಸರ್, ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸಲ್ಲಿ ಚಚ್ಬಿಡ್ತೀವಲ್ಲ, ಆ ಥರ ಬೆಂಗಳೂರು ಹೇಳೋಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು, ಇದು ನಿಮ್ಮ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್. ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯೋರ್ ವೋಟ್. ಯುವಕರ ಪ್ರತಿಭಾರನ್ನು ಕೂಡ ಅಂದ್ರೆ ಹಿಂದುಳಿತಾ ಇರ್ತಕ್ಕಂಥದ್ದು ಮತದಾನಕ್ಕೆ ಒಗಟ ಬರ್ತಾ ಇಲ್ಲ. ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರಗಳಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಯುವಕರು ಇದನ್ನು ಮಿಸ್ ಮಾಡಿಬಿಡಿ. ಅಂದರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನು ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಅವ್ರು ಇನ್ನೂ ಸ್ಪೀಡ್ ಇರಬೇಕು ಅಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರೂ ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟಾಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂಥ ಭಾರತ, ನೀವು ನಿರೀಕ್ಷಿಸುವಂಥ ವೇಗ ಭಾರತದ ಪ್ರೋಗ್ರೆಸ್ಸಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಿಬಿಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್. ಓಕೆ, ಥ್ಯಾಂಕ್ ಯು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ರು ರಮೇಶ್ ಅರವಿಂದ್ ಅವರು. ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಜನ. ನಗರ ಪ್ರದೇಶದಲ್ಲಿರುವಂಥ 38% ಅಂತಂದರೆ ಅವ್ರಿಗೊಂಥರ
ಬೇಸರ ಆಗ್ಬಿಡ್ತು. ನಮಗೂ ಅಷ್ಟೇ ಬೇಸರ ಆಗುತ್ತೆ. ಇಲ್ಲಿಯವರೆಗೂ 38% ಅಷ್ಟೇನಾ? ರ್ಯಾಂಕ್ಗಳು ತೊಗೋಬೇಕು ಅಂತಂದಾಗ ನಿಮ್ಮ ಮನೇಲಿರುವಂಥ SLCಯಲ್ಲಿರುವಂಥ ಸ್ಟೂಡೆಂಟ್ಸ್ ಮಕ್ಕಳು ಯಾರಾದರೂ ಇದ್ದರೆ, PUCಯಲ್ಲಿರುವಂಥವ್ರು ಇದ್ದರೆ 90, 99, 98 ಬರಬೇಕು ಅಂತ ತುಂಬ ಕೇಳ್ಕೊಳ್ತೀರಾ. ಸೀಟೇ ಸಿಗಲ್ಲ ನಮಗೆ ಮುಂದೆ, ಹೆಂಗೆ ಮಾಡೋದು ಅಂತ ಹೇಳಿ ಪಾಪ ಎಲ್ಲರೂ ಗೊಳೋ ಅಂತಿರ್ತೀರಾ. CT ಎಕ್ಸಾಮ್ ಬರೆಸ್ತೀರಾ, ಅದರಲ್ಲೂ ಪರ್ಸೆಂಟೇಜ್ ತೊಗೊಳ್ಬೇಕು ಅಂತೀರಿ, ಎಲ್ಲ ಇರುತ್ತೆ. ಆದರೆ ನೀವು ವೋಟ್ ಹಾಕ್ಬಿಟ್ಟು ಆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಅಂತಂದರೆ ಅದಕ್ಕೆ ಮಾತ್ರ ಬರಲ್ಲ. ಮಕ್ಕಳಿಗೆ ಮಾತ್ರ ಪರ್ಸೆಂಟೇಜ್ ಬೇಕು, ನಿಮಗೆ ಮಾತ್ರ ಪರ್ಸೆಂಟೇಜ್ ಬೇಡ. ಇದು ಒಂದು ಹಕ್ಕು ಒಂದೇ ಅಲ್ಲ, ಒಂದು ಜವಾಬ್ದಾರಿ ಕೂಡ. ಸೊ ದಯವಿಟ್ಟು ಬನ್ನಿ, ನಿಮ್ಮ ಜವಾಬ್ದಾರಿನ ನೀವು ಪೂರೈಸಿ. ಯಾಕೆಂದರೆ ಇವತ್ತು ನೀವು ಜವಾಬ್ದಾರಿಯಿಂದ ಮತ ಹಾಕಿದ್ರೆ ಮಾತ್ರ ನಾಳೆ ನಿಮಗೆ ಹಕ್ಕು ಸಿಗೋದು. ಏನಾದರೂ ನಿಮ್ಗೆ ತೊಂದರೆ ಆದರೆ ಏನಾದರೂ ಪ್ರಶ್ನೆ ಮಾಡೋಕ್ಕೆ. ಸೊ ನೀವು ಇವತ್ತೇ ಬಂದು ನೀವು ಮತ ಹಾಕಲಿಲ್ಲ ಅಂದರೆ ನಾಳೆ ನೀವು ಪ್ರಶ್ನೆ ಮಾಡೋ ಹಕ್ಕನ್ನು ಕಳ್ಕೊತೀರಾ. ಆ ಪ್ರಶ್ನೆ ಮಾಡೋ ಹಕ್ಕು ನಿಮ್ಮಲ್ಲಿ ಉಳ್ಕೊಬೇಕು. ಏನಾದರೂ ನಾಳೆ ದಿವಸ ತೊಂದರೆ ಆದರೆ ನೀವು ಯಾರಾದರೂ ಕೇಳಬೇಕು ಅಂತಂದರೆ ಇವತ್ತು ಬಂದ್ಬಿಟ್ಟು ನೀವು ನಿಮ್ಮ ಜವಾಬ್ದಾರಿಯಿಂದ ಮತನ ಹಾಕಬೇಕು. ಸೊ ದಯವಿಟ್ಟು ಎಲ್ಲ ಮಾಧ್ಯಮದಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಮತ ಚಲಾಯಿಸಿ. ನಿಮ್ಗೆ ಯಾರು ಸರಿ ಅನಿಸ್ತಾರೆ ಅವ್ರಿಗೆ ಮತ ಹಾಕಿ. ಮತ ಹಾಕೋದು ಒಂದು ಸೊ DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಮಾತನಾಡ್ತಾ ಇದ್ದು ಮತ ಚಲಾವಣೆ ಮಾಡಿ ಅಂತಿದ್ದಾರೆ. ಎಲ್ಲರಿಗೂ ಅದೇ, ಇವತ್ತು ಯಾರಿಗೆ ಹಾಕಬೇಕು ಅಂತ ಯಾರು ಹೇಳಬಾರ್ದು, ಇವತ್ತು ಹೇಳೋಕ್ಕೂ ಆಗಂಗಿಲ್ಲ. ಅದು ಹೇಳಿದರೆ ಅವರ ಮತವು ಕೂಡ ಹಾಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಯಾರು ಯಾರಿಗೆ ಏನು ಹಾಕ್ತಾ ಇದ್ದಾರೆ ಮತವನ್ನು ಯಾರು ಹೇಳೋ ಹಾಗಿಲ್ಲ, ಗೌಪ್ಯವಾಗಿರುತ್ತೆ ಅದು. DK ಶಿವಕುಮಾರ್ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದರು. ಅದರ ಜೊತೆಗೆ ಅವರ ಪುತ್ರಿ ಐಶ್ವರ್ಯ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿ ಮಾತನಾಡಿದರು. ಎಲ್ಲ ನಾಯಕರುಗಳು ಕೂಡ ಇವತ್ತು ಈ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ನಾಯಕರು ಯಾರಿದ್ದಾರೆ ಅವರೆಲ್ಲ ಮತ ಚಲಾವಣೆಯನ್ನು ಮಾಡಿದ್ದಾರೆ.